ಎಲ್ಲಿ ಸಿಕ್ಕಿದೆ ಏನು ಅನಿಸ್ತಾ ಇದೆ? ಏನು ಅನ್ಸತ್ತ ನಂಗಂತೂ ಏನು ಖುಷಿ ಐತಿ ಸಂತೋಷ ಐತಿ ಅಂತೇನಿಲ್ಲ. ಆದರೆ ನ್ಯಾಯಾಲಯ ತೀರ್ಪು ಕೊಟ್ಟಿದ್ದಕ್ಕೆ ನಾವೆಲ್ಲರೂ ತಲೆಬಾಗಲೇಬೇಕಂತ ನಾ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ, ಯೋಗೇಶ್ ಗೌಡ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದ ಶಾಸಕ ವಿನಯ್ ಕುಲಕರ್ಣಿ ಈಗ ಬೇಲ್ನಲ್ಲಿ ಹೊರಬಂದಿದ್ದಾರೆ. ಮತ್ತೊಂದೆಡೆ ಯೋಗೇಶ್ ಗೌಡ ಪತ್ನಿ ನೋಡಿದ್ರೆ ಕೇಸ್ನಿಂದ ಹಿಂದೆ ಸರಿತಿದ್ದಾರೆ. ಅಸಲಿಗೆ ಯೋಗೇಶ್ ಗೌಡ ಪತ್ನಿಗೆ 10 ಕೋಟಿ ಡೀಲ್ ಫಿಕ್ಸ್ ಮಾಡಲಾಗಿದ್ಯಾ? ಈ ಕಾರಣಕ್ಕೆ ವಿನಯ್ ಕುಲಕರ್ಣಿ ಬಿಡುಗಡೆಯಾಗಿದ್ದ. ಅಸಲಿಗೆ ಇದ್ದಕ್ಕಿದ್ದಂತೆ ಯೋಗೇಶ್ ಗೌಡ ಪತ್ನಿ ಉಲ್ಟಾ ಹೊಡೆದಿದ್ದು ಯಾಕೆ? ಇನ್ನು ವಿನಯ್ ಕುಲಕರ್ಣಿ ಹೊರ ಬರುತ್ತಿದ್ದಂತೆಯೇ ಡಬಲ್ ಗೇಮ್ ಶುರು ಮಾಡಿದ್ದಾರೆ. ಅಸಲಿಗೆ ಈ ವಿನಯ್ ಕುಲಕರ್ಣಿ 100 ಕೋಟಿ ಆಸ್ತಿ ಸಂಪಾದಿಸಿದ್ದು ಹೇಗೆ? ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿದ್ದರೂ ಬೇಲ್ ಪಡೆದಿದ್ದು ಹೇಗೆ? ಇವರಿಗೆ ಸಿಗುತ್ತಿರುವ ಬೇಲ್ ನಟ ದರ್ಶನ್ಗೆ ಯಾಕೆ ಸಿಗ್ತಿಲ್ಲ? ಇದರ ಹಿಂದೆ ಕಾಂಗ್ರೆಸ್ ನಾಯಕರ ಕೈವಾಡ ಇದೆಯಾ? ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ಕಾನೂನು ಎಲ್ಲರಿಗೂ ಒಂದೇ ಇರಬೇಕು. ವಿನಯ್ ಕುಲಕರ್ಣಿಗೂ ಬೇಲ್ ಸಿಕ್ಕಿದ್ರೆ ನಟ ದರ್ಶನ್ಗೂ ಬೇಲ್ ಸಿಗಬೇಕು ಎಂದು ನೀವು ಕೂಡ ಬಯಸುವ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ವಿನಯ್ ಕುಲಕರ್ಣಿಗೆ ಬೇಲ್ ಸಿಕ್ಕಿದ್ದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸ್ನೇಹಿತರೆ, 3 ತಿಂಗಳ ಹಿಂದೆಯಷ್ಟೇ ಶಾಸಕ ವಿನಯ್ ಕುಲಕರ್ಣಿಯನ್ನು ಬಂಧಿಸಲಾಗಿತ್ತು. ಯಾಕೆಂದರೆ ಬಿಜೆಪಿ ಕಾರ್ಯಕರ್ತ ಯೋಗೇಶ್ ಗೌಡರ ಸಾವಿನ ವಿಚಾರವಾಗಿ 10 ವರ್ಷಗಳ ಬಳಿಕ ವಿಶೇಷ ಕೋರ್ಟ್ ಇದೇ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಿತ್ತು. ಆದರೆ 3 ತಿಂಗಳಲ್ಲಿ ಇವರು ಹೈಕೋರ್ಟ್ನಿಂದ ಬೇಲ್ ಪಡೆದು ಬಿಡುಗಡೆಯಾಗಿದ್ದಾರೆ. ಇದು ಹೇಗೆ ಸಾಧ್ಯ ಎಂದು ಅನೇಕರಲ್ಲಿ ಗೊಂದಲ ಶುರುವಾಗಿದೆ. ಯಾಕಂದ್ರೆ ನಟ ದರ್ಶನ್ ಕೂಡ ಬೇಲ್ ಪಡೆದಿದ್ದರೂ ಸುಪ್ರೀಂ ಕೋರ್ಟ್ ಅದನ್ನು ನಿರಾಕರಿಸಿ ಮತ್ತೆ ಜೈಲು ಶಿಕ್ಷೆ ನೀಡಿತ್ತು. ಆದರೆ ದರ್ಶನ್ ಅವರು ಅಪರಾಧಿಯಲ್ಲ, ಕೇವಲ ಆರೋಪಿ. ಆದರೆ ವಿನಯ್ ಕುಲಕರ್ಣಿ ಅಪರಾಧಿ ಎಂದು ಸಾಬೀತಾಗಿದೆ ಮತ್ತು ಜೀವಾವಧಿ ಶಿಕ್ಷೆ ಕೂಡ ಆಗಿದೆ. ಇದು ಹೇಗೆ ಸಾಧ್ಯ? ಹಣಬಲವೋ ಅಥವಾ ಅಧಿಕಾರದ ಬಲವೋ ಎಂಬ ಚರ್ಚೆಗಳು ನಡೆಯುತ್ತಿವೆ. ಆದರೆ ಇಲ್ಲಿ ಯೋಗೇಶ್ ಗೌಡ ಪತ್ನಿಯೇ ವಿನಯ್ ಕುಲಕರ್ಣಿ ಜೊತೆ ಸೇರಿಕೊಂಡು ಡಬಲ್ ಗೇಮ್ ಆಡಿದ್ದಾರೆ. ಅಸಲಿಗೆ ವಿನಯ್ ಕುಲಕರ್ಣಿ ದುಡ್ಡು ಕೊಟ್ಟಿರೋದು ನಿಜಾನಾ? ಅಸಲಿಗೆ ಈ ವಿನಯ್ ಕುಲಕರ್ಣಿ ಯಾರು ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ವಿನಯ್ ಕುಲಕರ್ಣಿ ಅವರು ಹುಟ್ಟಿದ್ದು ಧಾರವಾಡದ 1968ರಲ್ಲಿ. ಇವರಿಗೆ ಈಗ 57 ವರ್ಷ ವಯಸ್ಸು. ಇವರ ತಂದೆಯ ಹೆಸರು ರಾಜಶೇಖರ ಕುಲಕರ್ಣಿ. ಇವರು 100 ಎಕರೆ ಹೊಂದಿದ್ದ ಜಮೀನ್ದಾರರು. ಇನ್ನು ವಿನಯ್ ಕುಲಕರ್ಣಿಗೆ ವಿಜಯ್ ಕುಲಕರ್ಣಿ ಹಾಗೂ ವಿಜಯಲಕ್ಷ್ಮಿ ಎಂಬ ಸಹೋದರ ಸಹೋದರಿಯರಿದ್ದಾರೆ. ವಿನಯ್ ಕುಲಕರ್ಣಿ ಅವರ ಅಜ್ಜ ನವಲಗುಂದ ಕ್ಷೇತ್ರದಿಂದ 4 ಬಾರಿ MLA ಕೂಡ ಆಗಿದ್ರು. ಸೊ ಇವರು ಹುಟ್ಟುತ್ತಲೇ ಆಗರ್ಭ ಶ್ರೀಮಂತರು. ಇವರು ಲಿಂಗಾಯತ ಸಮುದಾಯಕ್ಕೆ ಸೇರ್ತಾರೆ. ಇನ್ನು ವಿದ್ಯಾಭ್ಯಾಸಕ್ಕೆ ಬರುವುದಾದರೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ BSc ಇನ್ ಅಗ್ರಿಕಲ್ಚರ್ಗೆ ಸೇರಿಕೊಂಡರು. ಕಾಲೇಜು ದಿನಗಳಲ್ಲಿ ವಿದ್ಯಾರ್ಥಿ ನಾಯಕರಾಗಿ ಗುರುತಿಸಿಕೊಂಡರು. ರಾಜಕೀಯದ ಮೇಲೆ ತುಂಬಾ ಒಲವು ಇದ್ದ ಕಾರಣ ಅವರು ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿಬಿಟ್ರು. ಕಾಲೇಜ್ ಬಿಟ್ಟ ಮೇಲೆ ವಿನಯ್ ಕುಲಕರ್ಣಿ ಡೈರಿ ಫಾರ್ಮ್ಸ್ ಶುರು ಮಾಡಿದ್ರು. 100 ಹಸುಗಳು, ಎಮ್ಮೆ, ಕುರಿಗಳನ್ನ ಸಾಕಿದ್ರು. ಇದರಿಂದ ಕುಲಕರ್ಣಿ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ರು. ಆದರೆ ಅಂದಿನಿಂದಲೂ ವಿನಯ್ ಕುಲಕರ್ಣಿ ಅವರ ಮೇಲೆ ಇದ್ದ ಆರೋಪವೇನೆಂದರೆ ಇವರು ರೌಡಿಸಂ ಮಾಡ್ತಾರೆ ಅಂತ. ಇದು ಅವರಿಗೆ ಕಾಂಗ್ರೆಸ್ನಲ್ಲಿ ಬೆಳೆಯೋಕೆ ದಾರಿ ಮಾಡಿಕೊಡ್ತು. ಮೊದಲು ತಾಲೂಕು ಪಂಚಾಯಿತಿ ಸದಸ್ಯನಾಗಿ, ಆನಂತರ ಜಿಲ್ಲೆಯ ಅಧ್ಯಕ್ಷನಾಗಿ ಬೆಳೆದ್ರು. 2008ರಲ್ಲಿ ಧಾರವಾಡ ಕ್ಷೇತ್ರದಿಂದ ಎಲೆಕ್ಷನ್ಗೆ ನಿಂತು ಸೋತರು. ಆದರೆ ಮತ್ತೆ 2013ರಲ್ಲಿ ಧಾರವಾಡದಿಂದ ನಿಂತು ಗೆದ್ದರು. ಆಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. 2015ರಲ್ಲಿ ವಿನಯ್ ಕುಲಕರ್ಣಿಗೆ ಸಚಿವ ಸ್ಥಾನ ಕೂಡ ಒಲಿದು ಬಂತು. ಆಗ ಗಣಿ ಮತ್ತು ಭೂ ವಿಜ್ಞಾನದ ಸಚಿವರಾದ್ರು ಹಾಗೂ ಧಾರವಾಡದ ಉಸ್ತುವಾರಿ ಸಚಿವರು ಕೂಡ ಆಗಿದ್ರು. ಇನ್ನು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದೊಡ್ಡ ಹೆಸರನ್ನು ಮಾಡುತ್ತಿರುವಾಗಲೇ ವಿನಯ್ ಕುಲಕರ್ಣಿ ಜೀವನಕ್ಕೆ ದೊಡ್ಡ ಸಿಡಿಲು ಬಡಿಯಿತು. ಅದೇನೆಂದರೆ ಬಿಜೆಪಿ ಕಾರ್ಯಕರ್ತ ಯೋಗೇಶ್ ಗೌಡರ ಸಾವು. ಮೊದಲು ಈ ಯೋಗೇಶ್ ಗೌಡರ ಸಾವು ಆಸ್ತಿ ವಿಚಾರಕ್ಕಾಗಿ ನಡೆದಿದ್ದು ಎಂದು ಬಿಂಬಿಸಲಾಗಿತ್ತು. ಆನಂತರ ಬಯಲಿಗೆ ಬಂದಿದ್ದೇನೆಂದರೆ ವಿನಯ್ ಕುಲಕರ್ಣಿ ಅವರೇ ರಾಜಕೀಯ ದ್ವೇಷದಿಂದ
ಯೋಗೇಶ್ ಗೌಡರನ್ನು ಸಾಯಿಸಿದ್ದಾರೆ ಅಂತ. ಇದೇ ಕಾರಣಕ್ಕೆ ಅವರು 2018ರ ಚುನಾವಣೆಯಲ್ಲಿ ಮತ್ತೆ ಸೋತರು. ಆನಂತರ ಜನರು ಕೂಡ ಈ ವಿಷಯವನ್ನು ಮರೆತು ಹೋದರು. 2023ರಲ್ಲಿ ಮತ್ತೆ ಧಾರವಾಡದಿಂದ ಗೆದ್ದು ಬಂದರು. ಆದರೆ ಇದರ ಮಧ್ಯದಲ್ಲಿ ಯೋಗೇಶ್ ಗೌಡ ಪ್ರಕರಣವನ್ನು ಯಡಿಯೂರಪ್ಪನವರು ಸಿಬಿಐಗೆ ವರ್ಗಾಯಿಸಿದರು. ಸಿಬಿಐ ತನಿಖೆಯಲ್ಲಿ ತಿಳಿದು ಬಂದಿದ್ದೇನೆಂದರೆ ಯೋಗೇಶ್ ಗೌಡ ಸಾವಿಗೆ ವಿನಯ್ ಕುಲಕರ್ಣಿ ಅವರ ನೇರವಾದ ಸಂಬಂಧವಿದೆ. ವಿನಯ್ ಕುಲಕರ್ಣಿ ಮತ್ತೆ ಜೈಲು ಸೇರಿದ್ರು. ಇನ್ನು ವಿನಯ್ ಕುಲಕರ್ಣಿ ಮೇಲೆ ಬಂದಿದ್ದ ಇನ್ನಷ್ಟು ಆರೋಪಗಳು ಏನೆಂದರೆ, ಯೋಗೇಶ್ ಗೌಡ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಸಾಕ್ಷಿಗಳನ್ನ ನಾಶ ಮಾಡಲು ಪ್ರಯತ್ನಿಸಿದ್ದರು. ಅದಕ್ಕಾಗಿ ಧಾರವಾಡಕ್ಕೆ ಕಾಲಿಡುವಂತಿಲ್ಲ ಎಂದು ಕೋರ್ಟ್ ಆದೇಶ ಕೂಡ ನೀಡಿತ್ತು. ಇದಾದ ಬಳಿಕ ವಿಶೇಷ ನ್ಯಾಯಾಲಯದಲ್ಲಿ ವಿನಯ್ ಕುಲಕರ್ಣಿ ಅವರೇ ಅಪರಾಧಿ ಎಂದು ಸಾಬೀತು ಆಯಿತು. ಅದಕ್ಕೆ ಅವರಿಗೆ ಜೀವಾವಧಿ ಶಿಕ್ಷೆ ಕೂಡ ವಿಧಿಸಲಾಗಿತ್ತು. ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 16 ಜನಕ್ಕೆ ಜೀವಾವಧಿ ಶಿಕ್ಷೆ ಆಯಿತು. ಅದರಲ್ಲಿದ್ದ ಒಬ್ಬ ಪೊಲೀಸ್ ಅಧಿಕಾರಿಗೆ 7 ವರ್ಷ ಜೈಲು ಶಿಕ್ಷೆ ವಿಧಿಸಲಾಯಿತು. ಇದರಿಂದ ಅವರ ಶಾಸಕ ಸ್ಥಾನ ಕೂಡ ಹೋಗಲಿದೆ ಎಂಬ ಮಾತುಗಳು ಕೇಳಿ ಬಂದಿದ್ದು, ಅಷ್ಟರಲ್ಲಿ ನಿನ್ನೆ ಅವರಿಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ. ವಿನಯ್ ಕುಲಕರ್ಣಿ ಪತ್ನಿಯ ಹೆಸರು ಶಿವಲೀಲಾ ಅಂತ. ಇವರಿಗೆ 2 ಹೆಣ್ಣು ಮಕ್ಕಳು, ವೈಶಾಲಿ ಕುಲಕರ್ಣಿ ಹಾಗೂ ದೀಪಾಲಿ ಕುಲಕರ್ಣಿ. ಒಬ್ಬ ಗಂಡು ಮಗ ಹೇಮಂತ್ ಕುಲಕರ್ಣಿ ಕೂಡ ಇದ್ದಾನೆ. ಇನ್ನು ಇವರ ಆಸ್ತಿ ವಿಚಾರ ಇವರೇ ಘೋಷಣೆ ಮಾಡಿಕೊಂಡಿರುವ ಪ್ರಕಾರ 19 ಕೋಟಿ ರೂಪಾಯಿ. ಹೌದು ಸ್ನೇಹಿತರೆ, ಇದನ್ನ 2023ರ ಎಲೆಕ್ಷನ್ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಘೋಷಣೆ ಮಾಡಿಕೊಂಡಿರುವ ಆಸ್ತಿಯೇ. ಆದರೆ ಇವರ ನಿಜವಾದ ಆಸ್ತಿ 100 ಕೋಟಿಗಿಂತ ಅಧಿಕ ಎಂದು ಹೇಳಲಾಗುತ್ತಿದೆ. ಇನ್ನು ನಿನ್ನೆಯಷ್ಟೇ ವಿನಯ್ ಕುಲಕರ್ಣಿ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಇನ್ನು ಬಿಜೆಪಿಯವರು ಹಾಗೂ ಯೋಗೇಶ್ ಗೌಡ ಸ್ನೇಹಿತರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕೆಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಹೇಗಾದರೂ ಮಾಡಿ ವಿನಯ್ ಕುಲಕರ್ಣಿ ಬೇಲನ್ನು ಕ್ಯಾನ್ಸಲ್ ಮಾಡಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆದರೆ ಯೋಗೇಶ್ ಗೌಡ ಪತ್ನಿ ಮಲ್ಲಮ್ಮ ಮಾತ್ರ ಉಲ್ಟಾ ಹೊಡೆದಿದ್ದಾರೆ. ನಾನು ಯಾವ ಸುಪ್ರೀಂ ಕೋರ್ಟ್ಗೂ ಬರಲ್ಲ, ವಿನಯ್ ಕುಲಕರ್ಣಿ ಅವರ ಮೇಲೆ ಕೇಸ್ ಹಾಕಲ್ಲ ಅಂತ ಹೇಳಿದ್ದಾರೆ. ಅವರು ಹೇಳ್ತಿರೋದು ಏನೆಂದರೆ, ಯೋಗೇಶ್ ಗೌಡ ತೀರಿ ಹೋದಾಗಿನಿಂದ ನನಗೆ ಯಾರೂ ಸಹಾಯ ಮಾಡಿಲ್ಲ, ನನ್ನ ಮಕ್ಕಳ ಭವಿಷ್ಯವೇ ಮುಖ್ಯ, ಅದಕ್ಕೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ, ಕ್ಷೇತ್ರದ ಜನ ಹೇಗೆ ಹೇಳ್ತಾರೋ ಹಾಗೆ ಮಾಡ್ತೀನಿ ಎಂದು ಮಾತನಾಡಿದ್ದಾರೆ. ಇದರಿಂದ ಅನೇಕರು ಮಲ್ಲಮ್ಮರನ್ನು ಆರೋಪಿಸುತ್ತಿದ್ದಾರೆ. ಇವರು ವಿನಯ್ ಕುಲಕರ್ಣಿಯಿಂದ ಹಣ ಪಡೆದಿದ್ದಾರೆ, ಅದಕ್ಕಾಗಿ ಈ ರೀತಿ ಮಾತನಾಡುತ್ತಿದ್ದಾರೆ. ಗಂಡ ಕಳೆದುಕೊಂಡಿದ್ದರೂ ಕೂಡ ಅವರ ವಿರುದ್ಧ ಕೇಸ್ ಹಾಕೋಲ್ಲ ಅಂದ್ರೆ ಯಾವ ನ್ಯಾಯ? ಇವರಿಗೆ ರಾಜಕೀಯವಾಗಿ ಬೆಳೆಯುವ ಆಸೆ, ಅದಕ್ಕೆ ವಿನಯ್ ಕುಲಕರ್ಣಿ ಪರವಾಗಿ ಹೋಗಿದ್ದಾರೆ. ಇವರು ಮಾತನಾಡುತ್ತಿರುವುದು ತಪ್ಪು ಎಂದು ಹಲವರು ಟೀಕಿಸುತ್ತಿದ್ದಾರೆ. ಆದರೆ ವಿನಯ್ ಕುಲಕರ್ಣಿ ಅವರು ಮಾತ್ರ, ನಾನು ಭಾರತದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ನನಗೆ ನ್ಯಾಯ ಸಿಗುತ್ತೆ ಎಂದು ಹೇಳಿದ್ದಾರೆ. ಈ ವಿಷಯ ಮತ್ತಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಯಾಕಂತಂದ್ರೆ ಅಪರಾಧಿಯಾಗಿದ್ರೂ ವಿನಯ್ ಕುಲಕರ್ಣಿಗೆ ಬೇಲ್ ಸಿಕ್ಕಿದೆ, ಆದರೆ ಆರೋಪಿಯಾಗಿರುವ ದರ್ಶನ್ಗೆ ಯಾಕೆ ಬೇಲ್ ಸಿಕ್ತಿಲ್ಲ? ವಿನಯ್ ಕುಲಕರ್ಣಿ ಶಾಸಕ ಅನ್ನುವ ಕಾರಣಕ್ಕೆ ಅಧಿಕಾರದ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.